ಬೆಳಗಾವಿಯಲ್ಲಿ ಇಂದು ಮತ್ತೊಂದು ಕಾರ್ಖಾನೆಯ ಚುನಾವಣೆ ನಡೀತಾ ಇದೆ. ರಂಗೇರಿರುವಂತದ್ದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲೆಕ್ಷನ್. ಬೆಳಗಾವಿಯಲ್ಲಿ ಇವತ್ತು ಮತ್ತೊಂದು ಕಾರ್ಖಾನೆಯ ಚುನಾವಣೆ ನಡೀತಾ ಇದೆ. ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲೆಕ್ಷನ್ ರಂಗೇರಿದೆ. ಮತ್ತೊಮ್ಮೆ ಗದ್ದುಗೆ ಏರುವುದಕ್ಕೆ ಮಹದೇವಪ್ಪ ಯಾದವಾಡ ಯತ್ನವನ್ನು ಮಾಡುತ್ತಿದ್ದಾರೆ. ಮಾಜಿ ಶಾಸಕ ಮಹದೇವಪ್ಪ ಯಾದವಾಡದಿಂದ ಸ್ಪರ್ಧೆಗೆ ಯತ್ನಿಸಲಾಗುತ್ತಿದೆ. ನೋಡಿ, ಮಾಜಿ ಶಾಸಕ ಬಿಬಿ ಹಿರೇರೆಡ್ಡಿ ಮತ್ತು ಹಿರೇರೆಡ್ಡಿ ಹೆಸರಲ್ಲಿ ಮತ್ತೊಂದು ಗುಂಪು ಕಣಕ್ಕೆ ಇಳಿದಿರುವಂಥದ್ದು. ಯಾದವಾಡ ಹಾಗೂ ಹಿರೇರೆಡ್ಡಿ ಗುಂಪಿನಿಂದ 18 ಜನರು ಸ್ಪರ್ಧಿಸಲಿದ್ದಾರೆ. ರಾಮದುರ್ಗದ ಈರಮ್ಮ ಯಾದವಾಡ ಡಿಗ್ರಿ ಕಾಲೇಜಿನಲ್ಲಿ ಇವತ್ತು ಮತದಾನ ನಡೀತಾ ಇತ್ತು. 19,000 ಜನ ಮತದಾರರಿಂದ ಇವತ್ತು ಹಕ್ಕು ಚಲಾವಣೆಯಾಗ್ತದೆ. ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಷೇರು ಪಡೆದವರಿಗೆ ಮತದಾನದ ಹಕ್ಕು ಹಾಕುವಂಥದ್ದಿರುತ್ತೆ. ರಾಮದುರ್ಗ, ಸವದತ್ತಿ, ಬೈಲಹೊಂಗಲ ಹಾಗೂ ಧಾರವಾಡದಲ್ಲಿ ಹೆಚ್ಚಿನ ಮತದಾರರಿದ್ದಾರೆ. ರಾಮದುರ್ಗದ ಮುಂದಿನ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿಯಾಗಲಿರುವಂಥದ್ದು ಈ ಚುನಾವಣೆ. ಇನ್ನು ಈ ಚುನಾವಣೆಯಲ್ಲಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವಂಥದ್ದು ಹಿರೇರೆಡ್ಡಿ ಹಾಗೂ ಯಾದವಾಡ ಪೆನಾಲ್. 2010, 2015 ಹಾಗೂ 2020ರಲ್ಲಿ ಯಾದವಾಡ ಪೆನಾಲ್ಗೆ ಚುನಾವಣೆಯಲ್ಲಿ ಗೆದ್ದಿದ್ರು. ನೋಡಿ, ಬೆಳಗಾವಿಯಲ್ಲಿ ಇವತ್ತು ಮತ್ತೊಂದು ಕಾರ್ಖಾನೆಯ ಚುನಾವಣೆ ನಡೀತಾ ಇದ್ದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲೆಕ್ಷನ್ ಬೆಳಗಾವಿಯಲ್ಲಿ ರಂಗೇರಿದೆ. ಮತ್ತೊಮ್ಮೆ ಗದ್ದುಗೆಯನ್ನ ಏರೋದಕ್ಕೆ ಮಹದೇವಪ್ಪ ಯಾದವಾಡ ಯತ್ನಿಸ್ತಾ ಇದ್ದಾರೆ. ಮಾಜಿ ಶಾಸಕ ಮಹದೇವಪ್ಪ ಯಾದವಾಡರಿಂದ ಸ್ಪರ್ಧೆಗೆ ಯತ್ನಿಸಲಾಗಿದೆ. ಮಾಜಿ ಶಾಸಕ ಬಿಬಿ ಹಿರೇರೆಡ್ಡಿ ಹೆಸರಲ್ಲಿ ಮತ್ತೊಂದು ಗುಂಪು ಕೂಡ ಕಣಕ್ಕೆ ಇಳಿದಿದೆ. ಇದೀಗ ಯಾದವಾಡ ಹಾಗೂ ಹಿರೇರೆಡ್ಡಿ ಗುಂಪಿನಿಂದ 18 ಜನರು ಸ್ಪರ್ಧಿಸ್ತಾ ಇದ್ದಾರೆ. ರಾಮದುರ್ಗ ಈರಮ್ಮ ಯಾದವಾಡ ಡಿಗ್ರಿ ಕಾಲೇಜಿನಲ್ಲಿ ಇವತ್ತು ಮತದಾನ ನಡೀತಾ ಇದ್ದು 19,000 ಜನ ಮತದಾರರಿಂದ ಇವತ್ತು ಹಕ್ಕು ಚಲಾವಣೆಯಾಗ್ತದೆ. ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಷೇರು ಪಡೆದವರಿಗೆ ಮತದಾನದ ಹಕ್ಕಿದೆ. ರಾಮದುರ್ಗ, ಸವದತ್ತಿ, ಬೈಲಹೊಂಗಲ ಹಾಗೂ ಧಾರವಾಡದಲ್ಲಿ ಹೆಚ್ಚಿನ ಮತದಾರರು ಕೂಡ ಇರುವಂಥದ್ದು. ಮಾಜಿ ಶಾಸಕ ಬಿಬಿ ಹಿರೇರೆಡ್ಡಿ ಹೆಸರಲ್ಲಿ ಮತ್ತೊಂದು ಗುಂಪು ಕಣಕ್ಕಿಳಿದ್ರೆ ಯಾದವಾಡ ಹಾಗೂ ಹಿರೇರೆಡ್ಡಿ ಗುಂಪಿನಿಂದ 18 ಜನರು ಸ್ಪರ್ಧಿಸ್ತಾ ಇದ್ದಾರೆ ಈ ಎಲೆಕ್ಷನ್ನಲ್ಲಿ.